ಹಲೋ ಎವ್ರಿವನ್, ವೆಲ್ಕಮ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಮೈಕ್ರೋಬಯಾಲಜಿಯಲ್ಲಿ ಬರುವಂತಹ ಟಾಪಿಕ್ಸ್ ಮತ್ತೆ ಆ ಟಾಪಿಕ್ಸ್ ಇಂದ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಸ್ ಗೆ ಎಷ್ಟು ಮಾರ್ಕ್ಸ್ ಬರ್ತಂತದ್ದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ ಮೈಕ್ರೋಬಯಾಲಜಿಯಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆದಂತಹ ಇಂಟ್ರೊಡಕ್ಷನ್ಸ್ ಟು ಮೈಕ್ರೋಬಯಾಲಜಿ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಇಂಟ್ರೊಡಕ್ಷನ್ಸ್ ಟು ಮೈಕ್ರೋಬಯಾಲಜಿ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ ಚಾಪ್ಟರ್ ನಲ್ಲಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡುವಂತ ಟಾಪಿಕ್ ಏನಂದ್ರೆ ಮೈಕ್ರೋಬಯಾಲಜಿ ಇಂಟ್ರೊಡಕ್ಷನ್ಸ್ ನ ಏನ್ ಮಾಡ್ತೀನಿ ಅಂದ್ರೆ ಕವರ್ ಮಾಡ್ತೀನಿ. ಹೌದಾ, ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಂಟ್ರೊಡಕ್ಷನ್ಸ್ ಅಂದ್ರೆ ಮೈಕ್ರೋಬಯಾಲಜಿ ಅಂದ್ರೆ ಏನು ಅಂದ್ರೆ ಮೈಕ್ರೋಬಯಾಲಜಿ ಡೆಫಿನಿಷನ್ ಏನಪ್ಪಾ ಅಂದ್ರೆ ಮೈಕ್ರೋಬಯಾಲಜಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ಅಂದ್ರೆ ವಿಜ್ಞಾನದಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಬ್ರಾಂಚ್ ಆಗಿರುತ್ತೆ. ಯಾವುದು? ಮೈಕ್ರೋಬಯಾಲಜಿ ಅನ್ನೋದು. ನೆಕ್ಸ್ಟ್ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಅಂದ್ರೆ ಮೈಕ್ರೋಬಯಾಲಜಿಯಲ್ಲಿ ಏನ್ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ವಿಚ್ ಆರ್ ಸ್ಮಾಲ್ ಅಂದ್ರೆ ನಾವ್ ಏನ್ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ನ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಡಿ ಮಾಡ್ತೀವಿ. ಹೌದಾ, ಏನ್ ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ನನ್ನ ವರ್ಡ್ ನಾನು 2 ವರ್ಡ್ಸ್ ಡಿವೈಡ್ ಮಾಡಿದಾಗ ಮೈಕ್ರೋ ಅನ್ನೋದು ಏನಾಗುತ್ತೆ ಅಂದ್ರೆ ಸ್ಮಾಲ್ ಅಂತ ಕರಿತೀವಿ ನಾವು. ಅಂದ್ರೆ ಮೈಕ್ರೋ ಅಂದ್ರೆ ಸ್ಮಾಲ್ ಅಂತ ಕರಿತೀವಿ. ಆರ್ಗಾನಿಸಮ್ಸ್ ಅಂದ್ರೆ ಲಿವಿಂಗ್ ಥಿಂಗ್ಸ್ ಅಂದ್ರೆ ಸ್ಮಾಲ್ ಲಿವಿಂಗ್ ಆರ್ಗಾನಿಸಮ್ಸ್ ನ ನಾವೇನಾದ್ರೂ ಸ್ಟಡಿ ಮಾಡಿದ್ರೆ ಅಂದ್ರೆ ಆ ಬ್ರಾಂಚ್ ಏನ್ ಕರಿತೀವಿ ಅಂದ್ರೆ ನಾವು ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಹೌದಾ, ಆ ಮೈಕ್ರೋಬಯಾಲಜಿ ಅನ್ನೋದು ಸೈನ್ಸ್ ಅಲ್ಲಿ ಬರುವಂತ ಒಂದು ಬ್ರಾಂಚ್ ಆಗಿರುತ್ತೆ. ಹೌದಾ, ಮತ್ತೆ ಮೈಕ್ರೋಬಯಾಲಜಿ ಒಳಗೆ ಬರುವಂತ ಮೈಕ್ರೋ ಆರ್ಗಾನಿಸಮ್ಸ್ ಏನಾಗಿರ್ತಾವ ಅಂದ್ರೆ ಸ್ಮಾಲ್ ಆಗಿರ್ತವೆ. ಸೊ ಸ್ಮಾಲ್ ಲಿವಿಂಗ್ ಆರ್ಗಾನಿಸಮ್ಸ್ ಬಗ್ಗೆ ನಾವೇನಾದ್ರೂ ಸ್ಟಡಿ ಮಾಡೋದಕ್ಕೆ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಹೌದಾ, ನೆಕ್ಸ್ಟ್ ನೋಡ್ರಿ, ದ ಮೈಕ್ರೋ ಆರ್ಗಾನಿಸಮ್ ದಟ್ ಕ್ಯಾನ್ ನಾಟ್ ಸೀನ್ ವಿತ್ ಅ ನೆಕೆಡ್ ಐ. ಸೊ ನಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಗಳು ನಾವು ಬರಿಗಣ್ಯದಿಂದ ನಮ್ಗೆ ಏನಾಗಲ್ಲ ಅಂದ್ರೆ ವಿಸಿಬಲ್ ಆಗದೆ ಅಂದ್ರೆ ನೆಕೆಡ್ ಐ ಅಂದ್ರೆ ನಾವು ಬರಿಗಣ್ಯದಿಂದ ನಮ್ಗೆ ಏನಾಗಲ್ಲಪ್ಪ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಗಳು ಏನಾಗಲ್ಲ ಅಂದ್ರೆ ವಿಸಿಬಲ್ ಆಗೋದಿಲ್ಲ. ಸೊ ನಾವು ಯಾವ್ದಾದ್ರು ಒಂದು ಫೇಸ್ ನೋಡಿದಾಗ ಅಥವಾ ಯಾವ್ದಾದ್ರು ಒಂದು ಎನ್ವೈರನ್ಮೆಂಟ್ ಒಳಗಡೆ ನಾವು ನೋಡಿದಾಗ ನೆಕೆಡ್ ಇಂದ ಏನಾಗ್ತಾವ ಅಂತಂದ್ರೆ ಒಂದಿಷ್ಟು ಥಿಂಗ್ಸ್ ಗಳು ಏನಾಗ್ತಾವ ಅಂದ್ರೆ ವಿಸಿಬಲ್ ಆಗ್ತಾವ. ಬಟ್ ಮೈಕ್ರೋ ಆರ್ಗಾನಿಸಮ್ಸ್ ಆತರ ಅಲ್ಲ, ನಮ್ಗೆ ನೆಕಡೆಯಿಂದ ನೋಡೋಕು ಕೂಡ ಏನಾಗಲ್ಲ ಅಂದ್ರೆ ಅವು ವಿಸಿಬಲ್ ಆಗುದಿಲ್ಲ. ಸೊ ಅಂದ್ರೆ ವಿಸಿಬಲ್ ಆಗದೆ ಇರುವಂತ ನಾವೇನ್ ಕರಿತೀವಿ ಅಂತಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಬಟ್ ನಾವು ವಿಸಿಬಲ್ ಮಾಡ್ಬೇಕಂದ್ರೆ ನಾವು ಇದರಿಂದ ನೋಡಬಹುದು. ಅಂದ್ರೆ ನಾವು ನೆಕಡೆಯಿಂದ ಕಾಣುದಿಲ್ಲಪ್ಪ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ನಾವ್ ಇದರಿಂದ ಸ್ಟಡಿ ಮಾಡ್ತೀವಿಪ್ಪ ಅಂತಂದ್ರೆ ಮೈಕ್ರೋಸ್ಕೋಪ್ ಅಂತ ಬರುತ್ತೆ. ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ನ ನಾವು ಮೈಕ್ರೋಸ್ಕೋಪ್ ಒಳಗೆ ಮಾತ್ರ ಏನ್ ಮಾಡ್ಬೋದು ಅಂದ್ರೆ ವಿಸಿಬಲ್ ಮಾಡಬಹುದು. ನಮ್ಗೆ ಬರೀ ನೆಕಡೆಯಿಂದ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಬ್ಯಾಕ್ಟೀರಿಯಾ ವೈರಸಸ್ ನ ನಾವು ನೋಡಕ್ಕೆ ಇನ್ವಿಸಿಬಲ್ ಆಗುತ್ತೆ. ಸೊ ಸಾಧ್ಯ ಇಲ್ಲ. ಸೊ ಅದನ್ನ ವಿಸಿಬಲ್ ಮಾಡಕ್ಕೆ ನಾವು ಒಂದು ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ತೀವಿ. ದಟ್ ಈಸ್ ಅ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಅಂದ್ರೆ ಮೈಕ್ರೋ ಆರ್ಗಾನಿಸಮ್ ಕ್ಯಾನ್ ಓನ್ಲಿ ಸೀನ್ ಬೈ ದಿ ಹೆಲ್ಪ್ ಆಫ್ ಅ ಮೈಕ್ರೋಸ್ಕೋಪ್. ಅಂದ್ರೆ ಮೈಕ್ರೋಸ್ಕೋಪ್ ಹೆಲ್ಪ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ನ ಸ್ಟಡಿ ಮಾಡ್ತೀವಿ. ಹೌದಾ, ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸಸ್, ಈ ತರ ನಾವು ಮೈಕ್ರೋ ಆರ್ಗಾನಿಸಮ್ಸ್ ನ ಸ್ಟಡಿ ಮಾಡಕ್ಕೆ ಅಥವಾ ವಿಸಿಬಲ್ ಮಾಡಕ್ಕೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಯಾವ್ದಪ್ಪ ಅಂದ್ರೆ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಹೌದಾ, ನೋಡಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ದ ಮೈಕ್ರೋ ಆರ್ಗಾನಿಸಮ್ಸ್ ಆರ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್. ಅಂದ್ರೆ ಇವಾಗ ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಕೂಡ ಏನಾಗಿರ್ತಾವ ಅಂದ್ರೆ ಸೆಲ್ಸ್ ಇಂದ ಮೇಡಪ್ ಆಗಿರ್ತಾವ. ಅಂದ್ರೆ ಜೀವಕೋಶದಿಂದ ಏನಾಗಿರ್ತಾವ ಅಂದ್ರೆ ಜೀವಿಗಳು ಏನಾಗಿರ್ತಾವ ಅಂದ್ರೆ ಫಾರ್ಮೇಶನ್ಸ್ ಆಗಿರ್ತಾವ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಕೂಡ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಸೆಲ್ಸ್ ಅಲ್ಲಿ 2 ವಿಧ, ಒಂದು ಪ್ರೋಕ್ಯಾರಿಟಿಕ್ ಸೆಲ್ ಅಂತ ಬರುತ್ತೆ, ಇನ್ನೊಂದು ಯೂಕ್ಯಾರಿಟಿಕ್ ಸೆಲ್ ಅಂತ ಬರುತ್ತೆ. ಸೊ ಈ ಮೈಕ್ರೋ ಆರ್ಗಾನಿಸಮ್ಸ್ ಗಳು ಎಂತ ಸೆಲ್ಸ್ ಇಂದ ಫಾರ್ಮೇಶನ್ಸ್ ಆಗಿರ್ತಾವ ಅಂದ್ರೆ ಸಿಂಗಲ್ ಸೆಲ್ಡ್ ಅಂದ್ರೆ ಪ್ರೋಕ್ಯಾರಿಟಿಕ್ ಸೆಲ್ಸ್ ಇಂದ ಏನಾಗಿರ್ತಾವ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್, ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಏನಾಗಿರ್ತಾವ ಅಂದ್ರೆ ಸಿಂಗಲ್ ಸೆಲ್ಡ್ ಇಂದ ಅಥವಾ ಪ್ರೋಕ್ಯಾರಿಟಿಕ್ ಸೆಲ್ಸ್ ಇಂದ ಏನಂತ ಮೇಡಪ್ ಆಗಿರುತ್ತೆ. ಯಾವುದು? ಸಮ್ ಮೈಕ್ರೋ ಆರ್ಗಾನಿಸಮ್ಸ್ ಗಳು. ಹೌದಾ, ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಮೈಕ್ರೋ ಆರ್ಗಾನಿಸಮ್ಸ್ ದ ಫೌಂಡ್ ಇನ್ ಅಂದ್ರೆ
ನಾರ್ಮಲ್ ಆಗಿ ನಾವು ಎನಿಮಲ್ಸ್ ಗಳು ಪ್ಲಾಂಟ್ಸ್ ಗಳು ಏನಂತಂದ್ರೆ ಎವ್ರಿವೇರ್ ಅಂದ್ರೆ ಎನಿಮಲ್ಸ್ ಆಗಿರ್ಬೋದು ಪ್ಲಾಂಟ್ಸ್. ಅದೇ ತರ ಮೈಕ್ರೋ ಆರ್ಗನಿಸಮ್ಸ್ ಕೂಡ ಏನಾಗಿರ್ತಾವ ಅಂದ್ರೆ ಎವ್ರಿವೇರ್ ಇನ್ ನೇಚರ್. ನೇಚರ್ ಅಂದ್ರೆ ನಮ್ಮ ಗಾಳಿ ಆಗಿರ್ಬೋದು, ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಈ ತರ ನೇಚರ್ ಅಂದ್ರೆ ನಮ್ಮ ನೇಚರ್ ಒಳಗಡೆ ಅಥವಾ ವಾತಾವರಣದ ಎಲ್ಲಾ ಭಾಗಗಳಲ್ಲಿ ಕೂಡ ಏನಾಗಿರ್ತಾವ ಅಂತಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ನಮ್ಮ ವಾತಾವರಣದ ಎಲ್ಲಾ ಕಡೆನೂ ಕೂಡ ಏನಿರ್ತಾವ ಅಂತಂದ್ರೆ ಪ್ರೆಸೆನ್ಸ್ ಇರ್ತಾವ. ಅದೇ ನೋಡ್ರಿ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ದ ಫೌಂಡ್ ಇನ್ ಮಸ್ಟ್ ಎವ್ರಿವೇರ್ ಇನ್ ನೇಚರ್ ಲೈಕ್ ಸಾಯಿಲ್. ಸಾಯಿಲ್ ಅಂದ್ರೆ ಮಣ್ಣು ಅಂತ ಕರಿತೀವಿ, ಹೌದಾ. ಸಾಯಿಲ್ ಆಗಿರ್ಬೋದು, ವಾಟರ್ ಅಂದ್ರೆ ನಾವು ಕುಡಿಯುವಂತಹ ನೀರಲ್ಲಿ ಕೂಡ ಏನಿರ್ತಾವ್ರಿ ಮೈಕ್ರೋ ಆರ್ಗನಿಸಮ್ಸ್ ಇರ್ತಾವು. ಅದೇ ತರ ಏರ್ ಅಂದ್ರೆ ನಾವು ಉಸಿರಾಡುವಂತ ಗಾಳಿಯಲ್ಲಿ ಕೂಡ ಏನಿರ್ತಾವ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳು ಏನಿರ್ತಾವ ಅಂದ್ರೆ ಪ್ರೆಸೆನ್ಸ್ ಇರ್ತಾವು. ಅಥವಾ ಪ್ಲಾಂಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಎನಿಮಲ್ಸ್ ಅಂದ್ರೆ ನಮ್ಮ ಪ್ಲಾಂಟ್ಸ್ ಅಲ್ಲಿ ಆಗಿರೋ ಕೂಡ ಲಿವಿಂಗ್ ಆರ್ಗನಿಸಮ್ಸ್ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತಾವ. ಅದೇ ತರ ಎನಿಮಲ್ಸ್ ಬಾಡಿ ಒಳಗೂ ಕೂಡ ಏನಿರ್ತಾವ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತಾವ. ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎವ್ರಿವೇರ್ ಇನ್ ಅರ್ತ್ ಅಂದ್ರೆ ಭೂಮಿಯಿಂದ ಅಥವಾ ನೇಚರ್ದು ಪ್ರತಿಯೊಂದು ಪಾರ್ಟ್ಸ್ ಒಳಗಡೆ ಅಥವಾ ಎವ್ರಿವೇರ್ ಒಳಗಡೆ ಏನಿರ್ತಾವ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತಾವ. ಇದು ನೋಡ್ರಿ ಆಕ್ಚುಲಿ. ಅದೇ ತರ ನೆಕ್ಸ್ಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಗಳು ನಮ್ಗೆ ವಿಸಿಬಲ್ ಆಗಲ್ಲ ಅಂತ ಹೇಳಿದೆ ನಾವು. ಕಡೆಯಿಂದ ವಿಸಿಬಲ್ ಆಗಂಗಿಲ್ಲ ಅಂದ್ರೆ ಅಷ್ಟು ಸ್ಮಾಲ್ ಸೈಜ್ ಒಳಗಡೆ ಏನಿರ್ತಾವಪ್ಪ ಅಂತಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಇರ್ತವೆ. ಸೊ ಅಂದಾಜಾಗಿ ಒಂದು ಮೈಕ್ರೋಸ್ಕೋಪ್ ಇದ್ದ ಅಂದ್ರೆ ಅಂದಾಜಾಗಿ ಒಂದು ಮೈಕ್ರೋ ಆರ್ಗನಿಸಮ್ಸ್ ಸೈಜ್ ಏನಿರ್ತಪ್ಪ ಅಂದ್ರೆ ಅದ ಅಪ್ರಾಕ್ಸಿಮೇಟ್ಲಿ ಅಂದಾಜ್ ದ ಅಪ್ರಾಕ್ಸಿಮೇಟ್ಲಿ ಸೈಜ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಸೈಜ್ ಏನಿರ್ತ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಲೆಸ್ ದೆನ್ 0.1 ಮೈಕ್ರೋಮೀಟರ್ ಅಂತ ಕರಿತೀವಿ ನಾವು. ಅಂದ್ರೆ 0.1 ಮೈಕ್ರೋಮೀಟರ್ ಅಷ್ಟು ಲೆಸ್ ದೆನ್ ಸೈಜ್ ಒಳಗೆ ಏನಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಮೈಕ್ರೋ ಆರ್ಗನಿಸಮ್ಸ್ ಏನಿರ್ತಾವ ಅಂದ್ರೆ ಸೈಜ್ ಇರುತ್ತೆ. ಅಂದ್ರೆ ಅಷ್ಟು ಸ್ಮಾಲ್ ಅಂದ್ರೆ ಸ್ಮಾಲ್ ಸೈಜ್ ಒಳಗಡೆ ಮೈಕ್ರೋ ಆರ್ಗನಿಸಮ್ಸ್ ಇರೋದ್ರಿಂದ ನಮ್ ನೆಕಡಿಂದ ವಿಸಿಬಲ್ ಆಗುದಿಲ್ಲ. ಸೊ ಅದಕ್ಕ ನಾವು ನೋಡ್ಬೇಕಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ನೋಡ್ಬೇಕಂದ್ರೆ ಓನ್ಲಿ ಒಂದ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ನಾವು. ಅದು ಯಾವ್ದಪ್ಪ ಅಂದ್ರೆ ಮೈಕ್ರೋಸ್ಕೋಪ್. ಸೊ ಮೈಕ್ರೋಸ್ಕೋಪ್ ಒಳಗಡೆ ಮಾತ್ರ ಮೈಕ್ರೋ ಆರ್ಗನಿಸಮ್ಸ್ ಕಾಣ್ತಾವು ಬಿಕಾಸ್ ಆಫ್ ಸ್ಮಾಲ್ ಸೈಜ್ ನ ಮೈಕ್ರೋ ಆರ್ಗನಿಸಮ್. ಸ್ಮಾಲ್ ಸೈಜ್ ಒಳಗೆ ಇರೋದ್ರಿಂದ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಮೈಕ್ರೋಸ್ಕೋಪ್ ನ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ, ಹೌದಾ. ಅದೇ ತರ ಮೆನಿ ಆರ್ಗನಿಸಮ್ಸ್ ಅಂದ್ರೆ ಬಹಳಷ್ಟು ಮೈಕ್ರೋ ಆರ್ಗನಿಸಮ್ಸ್ ಗಳು ಲಿವ್ ಅಂಡ್ ಅವರ್ ಬಾಡಿ ಅಂದ್ರೆ ಸ್ಮಾಲೆಸ್ಟ್ ಅಂದ್ರೆ ಬಹಳಷ್ಟು ಲಿವಿಂಗ್ ಆರ್ಗನಿಸಮ್ಸ್ ಗಳು ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಗಳು ನಮ್ ಬಾಡಿ ಒಳಗಡೆ ಏನದಾವ ಅಂದ್ರೆ ಲಿವಿಂಗ್ ಅದಾವ ಅಂದ್ರೆ ಪ್ರೆಸೆನ್ಸ್ ಅದಾವ, ಹೌದಾ. ಅಂಡ್ ನಾರ್ಮಲಿ ಹಾರ್ಮ್ಲೆಸ್ ಅಂದ್ರೆ ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಗಳು ನಮ್ ಬಾಡಿ ಒಳಗಡೆ ಅಂದ್ರೆ ಹುಮ್ಯಾನ್ ಬಾಡಿ ಒಳಗಡೆ ಕೂಡ ಅಥವಾ ಮೆನ್ ಒಳಗಡೆ ಕೂಡ ಏನಿರ್ತಾವಪ್ಪ ಅಂತಂದ್ರೆ ಪ್ರೆಸೆನ್ಸ್ ಇರ್ತಾವ. ಸೊ ಅವು ಏನಾಗಿರ್ತಾವ ಅಂದ್ರೆ ನಾರ್ಮಲಿ ಹಾರ್ಮ್ಲೆಸ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿಯಾದಂತ ಹಾರ್ಮ್ ನ ಅಂದ್ರೆ ಇನ್ಫೆಕ್ಷನ್ಸ್ ನ ಡಿಸೀಸಸ್ ನ ಏನ್ ಮಾಡಂಗಿಲ್ಲ ಅಂದ್ರೆ ಸ್ಪ್ರೆಡ್ ಮಾಡಂಗಿಲ್ಲ. ಯಾವುದು ಸಮ್ ಮೈಕ್ರೋ ಆರ್ಗನಿಸಮ್ಸ್ ಗಳು ಮಾತ್ರ. ಬಟ್ ಇವನ್ ಹೆಲ್ಪ್ಫುಲ್ ಅಂದ್ರೆ ನಮ್ ಬಾಡಿ ಏನ್ ಮಾಡ್ತಾವ ಅಂತಂದ್ರೆ ಹೆಲ್ಪ್ಫುಲ್ ಆಗ್ತಾವ. ಯಾವ್ದ್ರಿ ಮೈಕ್ರೋ ಆರ್ಗನಿಸಮ್ಸ್. ಲೈಕ್ ಎಕ್ಸಾಂಪಲ್ ಅಪ್ಪ ಅಂದ್ರೆ ನಾವು ಊಟ ಮಾಡಿದಂತ ಫುಡ್ ನ ಡೈಜೆಷನ್ ಮಾಡ್ಬೇಕಂದ್ರೂ ಕೂಡ ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಗಳು ಏನ್ ಮಾಡ್ತಾವ ಅಂದ್ರೆ ಹೆಲ್ಪ್ ಮಾಡ್ತಾವ. ಸೊ ಅಂದ್ರೆ ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಗಳು ನಮ್ಮ ಬಾಡಿ ಒಳಗಡೆ ಪ್ರೆಸೆನ್ಸ್ ಇರೋದ್ರಿಂದ ನಮ್ಮ ಬಾಡಿಗೆ ಯೂಸ್ಫುಲ್ ಕೂಡ ಆಗತ್ತೆ. ಬಟ್ ಸಮ್ ಅಂಡರ್ ಸರ್ಟನ್ ಕಂಡೀಷನ್ಸ್ ಅಂದ್ರೆ ಸರ್ಟನ್ ಕಂಡೀಷನ್ಸ್ ಒಳಗಡೆ ಸರ್ಟನ್ ಪರಿಸ್ಥಿತಿ ಒಳಗಡೆ ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಗಳು ಏನ್ ಮಾಡ್ತಾವ ಅಂದ್ರೆ ಕಾಸಸ್ ದಿ ಡಿಸೀಸಸ್ ಅಂದ್ರೆ ಬಟ್ ಸಮ್ ಅಂಡರ್ ಸರ್ಟನ್ ಕಂಡೀಷನ್ಸ್ ಸಮ್ ಮೈಕ್ರೋ ಆರ್ಗನಿಸಮ್ ಕಾಸಸ್ ದಿ ಡಿಸೀಸಸ್ ಅಂದ್ರೆ ಸರ್ಟನ್ ಕಂಡೀಷನ್ಸ್ ಒಳಗಡೆ ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಗಳು ಅಥವಾ ಸರ್ಟನ್ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವ ಅಂದ್ರೆ ನಮ್ ಬಾಡಿಗೆ ಇನ್ಫೆಕ್ಷನ್ಸ್ ನ ಅಥವಾ ಡಿಸೀಸಸ್ ನ ಏನ್ ಮಾಡ್ತಾವ ಅಂದ್ರೆ ಕಾಸ್ ಮಾಡ್ತಾವ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಎರಡು ಪಾಯಿಂಟ್ ಇದ್ದು ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಗಳು ನಮ್ ಬಾಡಿಗೆ ಏನ್ ಮಾಡ್ತಾವ ಅಂತಂದ್ರೆ ಹೆಲ್ಪ್ಫುಲ್ ಮಾಡ್ತೈತಿ. ಸರ್ಟನ್ ಮೈಕ್ರೋ ಆರ್ಗನಿಸಮ್ಸ್ ಏನ್ ಮಾಡ್ತಾವ ಅಂದ್ರೆ ನಮ್ ಬಾಡಿಗೆ ಏನ್ ಮಾಡ್ತಾವ ಅಂದ್ರೆ ಇನ್ಫೆಕ್ಟೆಡ್ ನ ಮಾಡ್ತಾವ. ಅಂದ್ರೆ ಬೋತ್ ಸರ್ಟನ್ ಹೆಲ್ಪ್ಫುಲ್ ಅದಾವ್ರಿ, ಸರ್ಟನ್ ಹಾರ್ಮ್ಫುಲ್ ಅದಾವ. ಯಾವ್ದು ಮೈಕ್ರೋ ಆರ್ಗನಿಸಮ್ಸ್, ಹೌದಾ. ಇದು ಆಗಿತ್ತಪ್ಪ ಅಂದ್ರೆ ಇಂಟ್ರೊಡಕ್ಷನ್ಸ್ ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಮೈಕ್ರೋಬಯಾಲಜಿ ಅಂದ್ರೆ ಏನು ಮತ್ತೆ
ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೇನು, ಅದ್ರ ಸೈಜ್. ಹೌದಾ, ಇದ್ರ ಇಂಟ್ರೊಡಕ್ಷನ್ಸ್. ಅದೇ ರೀತಿ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಹೌದಾ, ಮೈಕ್ರೋ ಆರ್ಗಾನಿಸಮ್ಸ್ ನ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಒಳಗಡೆ ನೋಡ್ಬೋದು ಈ ಪಿಕ್ಚರ್ಸ್ ನ ನೀವು. ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಹೌದಾ, ಮೈಕ್ರೋ ಆರ್ಗಾನಿಸಮ್ಸ್ ನ ಏನ್ ಮಾಡ್ತೀವಿ ಅಂದ್ರ ಕ್ಲಾಸಿಫಿಕೇಶನ್ಸ್ ಮಾಡ್ತೀವಿ. ಹೌದಾ, ಒಂದೇದ್ ಯಾವ್ದಪ್ಪ ಅಂದ್ರ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಂದ್ರ ಬ್ಯಾಕ್ಟೀರಿಯಾ ಇಸ್ ಅ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಹೌದಾ, ಅದನ್ನ ಬಿಟ್ರ ಫಂಗೈ ಕೂಡ ಇಸ್ ಅ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಅದನ್ನ ಬಿಟ್ರ ಪ್ರೋಟೋಜುವಾ ಅಂತ ಕರಿತೀವಿ ನಾವು. ಹೌದಾ, ಪ್ರೋಟೋಜುವಾ ಇಸ್ ಅ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಪ್ರೋಟೋಜುವಾ ಆದ್ಮೇಲೆ ನೆಕ್ಸ್ಟ್ ಒಂದ್ ಬರುವಂತ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದಪ್ಪ ಅಂದ್ರೆ ಅಲ್ಗಿಯಾ ಅಂತ ಕರಿತೀವಿ. ಹೌದಾ, ಎಲ್ಗಿಯಾ ಕೂಡ ಇಸ್ ಅ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್. ಹೌದಾ, ಎಲ್ಗಿಯಾ ಆದ್ಮೇಲೆ ನೆಕ್ಸ್ಟ್ ಒಂದ್ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದಪ್ಪ ಅಂದ್ರೆ ಹೆಲ್ಮಿತ್ಸ್ ಅಂತ ಕರಿತೀವಿ. ಹೌದಾ, ಹೆಲ್ಮಿತ್ಸ್ ಕೂಡ ಇಸ್ ದ ಟೈಪ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ಸ್. ಹೌದಾ, ಲಾಸ್ಟ್ ಒನ್ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದಪ್ಪ ಅಂದ್ರೆ ವೈರಸಸ್ ಅಂತ ಕರಿತೀವಿ ನಾವು. ಹೌದಾ, ವೈರಸಸ್ ಇಸ್ ದ ಟೈಪ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ಸ್. ಅಂದ್ರೆ ಟೋಟಲ್ ಆಗಿ ಸೂಕ್ಷ್ಮಾಣು ಜೀವಿಗಳಲ್ಲಿ ನಾವು 6 ಟೈಪ್ಸ್ ಮಾಡ್ತೀವಿ. ಹೌದಾ, ಮೇನ್ ಆಗಿ 5 ಟೈಪ್ಸ್, ಬಟ್ ಇನ್ಕ್ಲೂಡಿಂಗ್ ಹೆಲ್ಮಿತ್ಸ್ ಕೂಡ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಾ, ಟೋಟಲ್ ಆಗಿ ಮೇನ್ ಆಗಿ ಬರುವಂತ ಮೈಕ್ರೋ ಆರ್ಗಾನಿಸಮ್ಸ್ ಕ್ಲಾಸಿಫಿಕೇಶನ್ ಯಾವ್ದಪ್ಪ ಅಂದ್ರೆ ಏನಂತ ನೋಡ್ರಿ, ಬ್ಯಾಕ್ಟೀರಿಯಾ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಫಂಗೈ ಆಗಿರ್ಬೋದು, ಪ್ರೋಟೋಜುವಾ ಆಗಿರ್ಬೋದು, ಅಲ್ಗಿಯಾ ಆಗಿರ್ಬೋದು, ಮತ್ತೆ ಹೆಲ್ಮಿಸ್ ಮತ್ತೆ ವೈರಸಸ್. ದೀಸ್ ಆರ್ ದಿ ಮೈಕ್ರೋ ಆರ್ಗಾನಿಸಮ್ಸ್ ಗೆ ಎಕ್ಸಾಂಪಲ್ ಆಗಿರ್ತವೆ. ಹೌದಾ, ಅಥವಾ ಕ್ಲಾಸಿಫಿಕೇಶನ್ಸ್ ಆಗಿರ್ತವೆ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಕ್ಲಾಸಿಫಿಕೇಶನ್ಸ್ ಆದ್ಮೇಲೆ ನೆಕ್ಸ್ಟ್ ಒನ್ ಬರೋದು ಯಾವ್ದಪ್ಪ ಅಂದ್ರೆ ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ ನಾವು. ಅಂದ್ರೆ ನಾವು ಮೈಕ್ರೋಬಯಾಲಜಿನ ಅಂದ್ರೆ ಮೈಕ್ರೋಬಯಾಲಜಿನ ನಾವು ಸೈಂಟಿಫಿಕ್ ಆಗಿ ಅಥವಾ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರ ಮೈಕ್ರೋಬಯಾಲಜಿನ ಏನ್ ಮಾಡ್ತೀವಿ ಅಂತಂದ್ರ ಬ್ರಾಂಚಸ್ ವೈಸ್ ಏನ್ ಮಾಡ್ತೀವಿ ಅಂದ್ರ ಡಿವೈಡ್ ಮಾಡ್ತೀವಿ ನಾವು, ಬೇಸ್ಡ್ ಅಪಾನ್ ಮೈಕ್ರೋ ಆರ್ಗಾನಿಸಮ್ಸ್ ನ ಸ್ಟಡಿ ಮೇಲೆ. ಹೌದಾ, ನಾನೇನ್ ಪ್ರೀವಿಯಸ್ ಅಲ್ಲಿ ಏನ್ ಮೈಕ್ರೋ ಆರ್ಗಾನಿಸಮ್ಸ್ ಏನ್ ಹೇಳಿದ್ನಲ್ಲ, ಆ ಮೈಕ್ರೋ ಆರ್ಗಾನಿಸಮ್ಸ್ ನ ಸೈಂಟಿಫಿಕ್ ಆಗಿ ಅಥವಾ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರ ಸರ್ಟನ್ ಮೈಕ್ರೋ ಬಯಾಲಜಿನ ಬ್ರಾಂಚಸ್ ಡಿವೈಡ್ ಮಾಡ್ತೀವಿ. ಹೌದಾ, ಒಂದೇ ಬ್ರಾಂಚಸ್ ಯಾವ್ದಪ್ಪ ಅಂದ್ರ ಬ್ಯಾಕ್ಟೀರಿಯೋಲಜಿ ಅಂತ ಕರಿತೀವಿ ನಾವು. ಅಂದ್ರೆ ಮೈಕ್ರೋಬಯಾಲಜಿಯಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಬ್ರಾಂಚಸ್ ಯಾವ್ದಪ್ಪ ಅಂದ್ರ ಬ್ಯಾಕ್ಟೀರಿಯೋಲಜಿ ಅಂತ ಕರಿತೀವಿ ನಾವು. ಹೌದಾ, ಬ್ಯಾಕ್ಟೀರಿಯಾಲಜಿ ಒಳಗಡೆ ನಾವ್ ಏನ್ ಸ್ಟಡಿ ಮಾಡ್ತೀವಪ್ಪ ಅಂದ್ರ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ. ಅಂದ್ರ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡುವಂತಹ ಮೈಕ್ರೋಬಯಾಲಜಿಯಲ್ಲಿ ಬರುವಂತ ಬ್ರಾಂಚ್ ಯಾವ್ದಪ್ಪ ಅಂದ್ರೆ ಬ್ಯಾಕ್ಟೀರಿಯೋಲಜಿ. ಹೌದಾ, ಸೆಕೆಂಡ್ ಒನ್ ಬ್ರಾಂಚಸ್ ಯಾವ್ದಪ್ಪ ಅಂದ್ರ ಪ್ರೋಟೋ ಜಿಯೋಲಜಿ ಅಂತ ಕರಿತೀವಿ. ಹೌದಾ, ಪ್ರೋಟೋಜಿಯಾಲಜಿ ಅಂದ್ರೆ ಸ್ಟಡಿ ಆಫ್ ಪ್ರೋಟೋಜುವಾ. ಅಂದ್ರೆ ಪ್ರೋಟೋಜುವನ ಸ್ಟಡಿ ಮಾಡುವಂತ ಒಂದು ಬ್ರಾಂಚಸ್ ನಾವ್ ಏನ್ ಕರಿತೀವಿ ಅಂದ್ರ ಪ್ರೋಟೋಜಿಯಾಲಜಿ ಅಂತ ಕರಿತೀವಿ. ಹೌದಾ, ಇದೇನಾಗಿತ್ತು ಸೆಕೆಂಡ್ ಬ್ರಾಂಚಸ್. ಅದೇ ತರ ಮೈಕ್ರೋಬಯಾಲಜಿಯಲ್ಲಿ ಬರುವಂತ ಥರ್ಡ್ ಬ್ರಾಂಚಸ್ ಯಾವ್ದಪ್ಪ ಅಂದ್ರೆ ವೈರೋಲಜಿ ಅಂತ ಕರಿತೀವಿ ನಾವು. ಅಂದ್ರೆ ವೈರೋಲಜಿ ಅಂದ್ರೆ ದ ಸ್ಟಡಿ ಆಫ್ ವೈರಸಸ್. ಅಂದ್ರೆ ವೈರಸಸ್ ನ ಬಗ್ಗೆ ಸ್ಟಡಿ ಮಾಡುವಂತ ಒಂದು ಬ್ರಾಂಚಸ್ ಗೆ ನಾವ್ ಏನ್ ಕರಿತೀವ್ರಿ ವೈರೋಲಜಿ ಅಂತ ಕರಿತೀವಿ ನಾವು. ಅದೇ ರೀತಿ ಫೋರ್ತ್ ಒನ್ ಯಾವ್ದು ಅಂದ್ರೆ ಇಮ್ಯುನೋಲಜಿ ಅಂತ ಕರಿತೀವಿ ನಾವು. ಅಂದ್ರೆ ಇಮ್ಯುನೋಲಜಿ ಅಂದ್ರೆ ಸ್ಟಡಿ ಆಫ್ ಇಮ್ಯೂನ್ ಸಿಸ್ಟಮ್. ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಇದ್ದ ಏನ್ ಪ್ರೋಸೆಸ್ ಇರ್ತಲ್ಲ, ಸಿಸ್ಟಮ್ ಇತ್ತಲ್ಲ, ಆ ರೋಗ ನಿರೋಧಕ ಶಕ್ತಿ ಬಗ್ಗೆ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಬಗ್ಗೆ ನಾವೇನಾದ್ರು ಸ್ಟಡಿ ಮಾಡಿದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಇಮ್ಯುನೋಲಜಿ ಅಂತ ಕರಿತೇವೆ. ಹೌದಾ, ಇಮ್ಯುನೋಲಜಿ ಕೂಡ ಇಸ್ ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ. ನೆಕ್ಸ್ಟ್ ಒನ್ ಯಾವ್ದು ಅಂದ್ರೆ ಪ್ಯಾರೋಸೈಟೋಲಾಜಿಕಲ್ ಅಂತ ಕರಿತೀವಿ ಅಥವಾ ಪ್ಯಾರೋಸೈಟೋಲಜಿ ಅಂತ ಕರಿತೀವಿ ನಾವು. ಹೌದಾ, ಅಂದ್ರೆ ಸ್ಟಡಿ ಆಫ್ ಪ್ಯಾರಾಸೈಟ್ಸ್. ಅಂದ್ರೆ ಪ್ಯಾರೋಸೈಟೋಲಾಜಿಕಲ್ ಅಥವಾ ಪ್ಯಾರೋಸೈಟೋಲಜಿ ಅಂದ್ರೆ ಸ್ಟಡಿ ಆಫ್ ಪ್ಯಾರಾಸೈಟ್ಸ್. ಪ್ಯಾರಾಸೈಟ್ಸ್ ಬಗ್ಗೆ ನಾವೇನಾದ್ರೂ ಸ್ಟಡಿ ಮಾಡಿದ್ರೆ ಅದಕ್ಕೆ ಏನ್ ಕರಿತೀವಿ ನಾವು ಪ್ಯಾರೋಸೈಟೋಲಾಜಿಕಲ್ ಅಂತ ಕರಿತೀವಿ ಅಥವಾ ಪ್ಯಾರೋಸೈಟೋಲಜಿ ಅಂತ ಕರಿತೀವಿ. ಹೌದಾ, ಅದೇ ತರ ಲಾಸ್ಟ್ ಒನ್ ಮೈಕ್ರೋಬಯಾಲಜಿಯಲ್ಲಿ ಬರುವಂತ ಬ್ರಾಂಚಸ್ ಯಾವ್ದಪ್ಪ ಅಂದ್ರೆ ಮೈಕೋಲಜಿ ಅಂತ ಕರಿತೀವಿ ನಾವು. ಅಂದ್ರೆ ಮೈಕೋಲಜಿ ಅಂದ್ರೆ ದ ಸ್ಟಡಿ ಆಫ್ ಫಂಗೈ. ಅಂದ್ರೆ ಫಂಗೈಸ್ ಬಗ್ಗೆ ನಾವೇನಾದ್ರೂ ಸ್ಟಡಿ ಮಾಡಿದ್ರೆ ಅದಕ್ಕೆ ಏನ್ ಕರಿತೀವಿ ಅಂತಂದ್ರ ಮೈಕೋಲಜಿ ಅಂತ ಕರಿತೀವಿ ನಾವು. ಹೌದಾ, ಇವೇನಾಗಿತ್ತು ಅಂದ್ರ ಮೇನ್ ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ ಅನ್ನ ಬೇಸ್ಡ್ ಅಪಾನ್ ಮೈಕ್ರೋ ಆರ್ಗಾನಿಸಮ್ಸ್. ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಯಾವ ಸ್ಟಡಿ ಮಾಡ್ತೀವಲ್ಲ ಅದ್ರ ಬೇಸ್ ಮೇಲೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಬ್ರಾಂಚಸ್ ನ ಡಿವೈಡ್ ಮಾಡ್ತೀವಿ. ಹೌದಾ, ಯಾವ್ದಪ್ಪ ಅಂದ್ರ ಬ್ಯಾಕ್ಟೀರಿಯಾಲಜಿ ಆಗಿರ್ಬೋದು, ಪ್ರೋಟೋಜಿಯೋಲಜಿ ಆಗಿರ್ಬೋದು, ವೈರೋಲಜಿ ಆಗಿರ್ಬೋದು, ಇಮ್ಯುನೋಲಜಿ ಆಗಿರ್ಬೋದು,
ಪ್ಯಾರಾಸೈಟೋಲಜಿ ಆಗಿರ್ಬೋದು ಮತ್ತೆ ಮೈಕ್ರೋಬಯಾಲಜಿ, ಇವೆಲ್ಲ ಏನಂದ್ರೆ ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ. ಹೌದಾ? ಸೊ ಇದು ಆಗಿತ್ತು ಇಂಟ್ರೊಡಕ್ಷನ್ಸ್ ಆಫ್ ಮೈಕ್ರೋಬಯಾಲಜಿ. ಅಂದ್ರೆ ನಾ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನಪ್ಪಾ ಅಂದ್ರೆ ಜಸ್ಟ್ ಇಂಟ್ರೊಡಕ್ಷನ್ಸ್, ಅಂದ್ರೆ ಮೈಕ್ರೋಬಯಾಲಜಿ ಅಂದ್ರೆ ಏನು, ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಏನು, ಮೈಕ್ರೋ ಆರ್ಗನಿಸಮ್ಸ್ ಬೆಲ್ಲಿರುವಂತ ಕ್ಲಾಸಿಫಿಕೇಶನ್ಸ್ ಆಗಿರ್ಬೋದು ಮತ್ತೆ ಬ್ರಾಂಚಸ್ ಆಫ್ ಮೈಕ್ರೋಬಯಾಲಜಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹೌದಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಪ್ಪಾ ಅಂದ್ರೆ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ, ಅಂದ್ರೆ ಈ ಮೈಕ್ರೋಬಯಾಲಜಿನ್ಸ್ ನಾವು ನಮ್ಗೆ ಯಾರು ಡಿಸ್ಕವರ್ ಮಾಡಿದ್ರು ಅಥವಾ ಅದ್ರ ಸೈಂಟಿಸ್ಟ್ ಬಗ್ಗೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರಾದ್ರೂ ನಮ್ಮ ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತ ಮೈಕ್ರೋಬಯಾಲಜಿ ಆಗಿರ್ಬೋದು ಅಥವಾ ಮೆಡಿಕಲ್ ರಿಲೇಟಿವ್ ಸಬ್ಜೆಕ್ಟ್ ನ ನಾವು ಈ ಚಾನಲ್ ಅಲ್ಲಿ ನಿಮ್ಗೆ ವಿಡಿಯೋನ ಹಾಕ್ತಿರ್ತೀವಿ. ಸೊ ನಿಮ್ಗೆ ಯೂಸ್ಫುಲ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.